to the point. ವೆಲ್ಕಮ್ ಬ್ಯಾಕ್. ಶಿವಕುಮಾರ್ ಸರ್, ಈಗ ಇವತ್ತಿನ ಚರ್ಚೆಯಲ್ಲಿ ಎರಡು ರೀತಿ ಸರ್ಜರಿ ಬಿಜೆಪಿ ಪಕ್ಷದ್ದು ನಾವು ಮಾತನಾಡ್ತಾ ಇದ್ವಿ. ಒಂದು, ಈಗ ಆಂತರಿಕ ಮಟ್ಟದಲ್ಲಿ ಸರ್ಜರಿ ಆಗಬೇಕು, ಆಗೋ ಪ್ರಯತ್ನ ಆಗ್ತಿದೆ. ಒಂದು ಕರ್ಸ್ ಮಾತನಾಡೋದು ಅಥವಾ ನೋಟಿಸ್ ಕೊಟ್ಟು ಮಾತನಾಡೋದು, ಆ ಪ್ರಯತ್ನ. ಹಾಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆ, ಆ ಮೂಲಕ ಎದ್ದಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಈಗ ಕೇಂದ್ರ ಮಟ್ಟದಲ್ಲೂ ಕೂಡ ಸರ್ಜರಿ ಆಗ್ತಿದೆಯಂತೆ. ಅದು ಖಾತ್ರಿ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ, ಬಟ್ ಪ್ರಯತ್ನಗಳಾಗ್ತಾ ಇದೆ, ಮೀಟಿಂಗ್ ಆಗ್ತಿದೆ ಅನ್ನೋ ಸುದ್ದಿ. ಈಗ ಸರ್ಜರಿ ಮಾಡಿದ್ರೂ ಕೂಡ ಸಂಪುಟಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಸೊ ಕರ್ನಾಟಕ ಸೆಂಟರ್ಡ್, ಕರ್ನಾಟಕ ಫೋಕಸ್ಡ್, ಕರ್ನಾಟಕ ಇನ್ಕ್ಲೂಸಿವ್ ಆಗಿ ಮಾಡುವ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಬಿಜೆಪಿಗೆ ಅಂತ, ಅದರಲ್ಲೂ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು. ಅದು ಆ ಶಕ್ಯ ಅಂತೂ ಪ್ರಾರಂಭ ಆಗಿದೆ ಬಿಜೆಪಿಯಲ್ಲಿ. ಯಾಕಂತಂದ್ರೆ 2021 ರಿಶಫಲ್ ಮಾಡಿರ್ಲಿಲ್ಲ. ಅವತ್ತು ಬಹಳಷ್ಟು ಜನ ಹೆವಿ ವೆಯ್ಟ್ ಗಳನ್ನ ಕ್ಯಾಬಿನೆಟ್ ಹೊಸಗಳನ್ನ ತಗೊಂಡು ಸ್ವಲ್ಪ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಸುಮಾರು ಜನ OBCಗಳು SC/ST ಗಳನ್ನೆಲ್ಲ ತಗೊಂಡಿದ್ರು. ಇವತ್ತು ಇಡೀ ದೇಶದಲ್ಲಿ 2024 ಚುನಾವಣೆ ಬಹಳ ಇಂಪಾರ್ಟೆಂಟ್ ಆಗಿರೋದು. ಬಿಜೆಪಿ ವಾಪಸ್ ಬರ್ಬೇಕಾಗಿರೋ ವಿಚಾರದಿಂದಾನೆ ಇವತ್ತು ಅವರು ಈ ಸರ್ಜರಿನ ಮಾಡಿದ್ದಾರೆ. ಒಂದು, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನಲ್ಲಿ ಅವು 3-4 ರಾಜ್ಯಗಳು ಸೇರಿದ್ರೆ ಒಂದು 70-80 ಲೋಕಸಭೆ ಸೀಟ್ಸ್ ಇರುವಂತ ರಾಜ್ಯಗಳವು. ಅಲ್ಲಿ ಅನಿವಾರ್ಯವಾಗಿ ಗೆಲ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇದೆ. ಅಲ್ಲಿ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲೆಲ್ಲ ಮಾಡ್ಲೇಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, ನೀವು ಕರ್ನಾಟಕ ಸೆಂಟ್ರಿಕ್ ಆಗಿ ಮಾತಾಡ್ಬೇಕಂತಂದ್ರೆ, ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು, ಹಿಂದೆಂದೂ ಆಗದಂತ ಒಂದು ದೊಡ್ಡ ಶಾಕಿಂಗ್ ಅವ್ರಿಗೆ ಆಗಿದೆ. ಕಳೆದ 15 ವರ್ಷ ಇಂಥ ಶಾಕ್ ಆಗಿರ್ಲಿಲ್ಲ ಬಿಜೆಪಿಗೆ. ಒಂದು, ಎಲ್ಲಿ ವೀರಶೈವರ್ ಇದ್ರು ಅಲ್ಲೇ ಅವರ ವೋಟ್ ಬ್ಯಾಂಕ್ ಕಡಿಮೆ ಆಗಿದೆ. ಒಕ್ಕಲಿಗರ ವೋಟ್ ಬ್ಯಾಂಕ್ ಶಿಫ್ಟ್ ಆಗಿದೆ ಕಾಂಗ್ರೆಸ್ಗೆ, ವೀರಶೈವರ್ ಶಿಫ್ಟ್ ಆಗಿದೆ. ಆಮೇಲೆ ಎಲ್ಲಿ ರೈಟ್ ಕಮ್ಯುನಿಟಿಗೆ ಒಬ್ಬೇ ಒಬ್ಬ ಮಂತ್ರಿ ಮಾಡಿರ್ಲಿಲ್ಲ ಇವ್ರ ಕ್ಯಾಬಿನೆಟ್ ಅಲ್ಲಿ, 85% ಇಂದ 90% ಇವತ್ತು ರೈಟ್ ಕಮ್ಯುನಿಟಿ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಈ ಸಮುದಾಯಗಳನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರುವಂತ ಒಂದು ಪ್ರಯತ್ನ ಅವರು ಡೆಫಿನೆಟ್ ಆಗಿ ಮಾಡ್ಲೇಬೇಕಾಗಿದೆ. ಯಾಕೆ ಮಾಡ್ಬೇಕು ಅಂತಂದ್ರೆ, ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಒಂದು 15 ಸೀಟು 20 ಸೀಟು 25 ಸೀಟ್ ಗೆಲ್ಲುವಂತ ಅವಕಾಶ ಬಿಜೆಪಿಗೆ ಇರೋದು ಕರ್ನಾಟಕದಲ್ಲಿ ಮಾತ್ರ. ಅವರು ತೆಲಂಗಾಣಲ್ಲಿ ಏನು ಮಾಡಕ್ಕಾಗಲ್ಲ. ಆಂಧ್ರ ಪ್ರದೇಶದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಅಲ್ಲಿ ತಮಿಳುನಾಡಲ್ಲಂತೂ ಅಲಯನ್ಸ್ ಮಾಡ್ಕೊಂಡು ಹೋದ್ರೂ ಎರಡೂ ದ್ರಾವಿಡ ಸ್ಟ್ರಾಂಗ್ ಆಗಿದಾವೆ. ಕೇರಳದಲ್ಲಂತೂ ಕೇಳಲೇಬೇಡಿ. ಇವತ್ತು ಕರ್ನಾಟಕದಲ್ಲಿ ಅವರು ಏನಾದ್ರೂ ಒಂದು ಮಾಡುವಂತ ಒಂದು ಪರಿಸ್ಥಿತಿ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಹಂಗಾಗಿ ಇವತ್ತು ಕರ್ನಾಟಕದಲ್ಲಿ ಏನು ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದಾರೆ, ಆ ಸೋಷಿಯಲ್ ಇಂಜಿನಿಯರಿಂಗ್ ಸ್ವಲ್ಪ ತಡ ಆಯ್ತು ಅನ್ಸುತ್ತೆ. ಅದನ್ನ ಎಲೆಕ್ಷನ್ ಮೊದ್ಲೇ, ಅಸೆಂಬ್ಲಿ ಎಲೆಕ್ಷನ್ ಮೊದ್ಲೇ ಮಾಡಿದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಅವಕಾಶ ಇರ್ತಾ ಇತ್ತು. ಈಗಲೂ ಕಾಲ ಮಿಂಚಲ್ಲ. ಯಾಕಂತಂದ್ರೆ ಬಹಳಷ್ಟು ಕಡೆ ನೀವು ನೋಡಿ, ಬಹಳ ರಾಜ್ಯಗಳಲ್ಲಿ ಸ್ಟೇಟ್ ಮಿನಿಸ್ಟರ್ಸ್ ಹೈಯೆಸ್ಟ್ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಜೋಶಿ ಅವರು ಬಿಟ್ರೆ ಇನ್ ಯಾರೂ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್ ಇಲ್ಲ. ಹಂಗಾಗಿ ಇವತ್ತು ಎಲ್ಲಾ ಸಮುದಾಯಗಳನ್ನ ಕರ್ಕೊಂಡ್ ಬರ್ಬೇಕಾಗಿದೆ. ಅವರ ಶಿವಕುಮಾರ್ ಸರ್, ಇವಾಗ ಬದಲಾವಣೆ ಮಾಡೋದಾದ್ರೂ ಹೇಗೆ? ಈಗ ಆಲ್ರೆಡಿ 6 ಜನ ಮಿನಿಸ್ಟರ್ಸ್ ಇದ್ದಾರೆ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇರೋ ರೀತಿಯಲ್ಲಿ. ಇಬ್ರನ್ನ ಕೈ ಬಿಟ್ರು ಕೂಡ ಇನ್ನೆಷ್ಟು ಜನಕ್ಕೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ? ಇಲ್ಲ, ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದಕ್ಕೆ ಆಪ್ಷನ್ಸ್ ಬಹಳ ಕಡಿಮೆ ಇದೆ. ಅಲ್ಲಿ ಅವ್ರು ಫೋಕಸ್ ಮಾಡೋದು 4 ರಾಜ್ಯಗಳಲ್ಲಿ ಎಲ್ಲಿ ಚುನಾವಣೆ ಹೋಗ್ತಾ ಇದಾರೆ ಅಲ್ಲಿ ಫೋಕಸ್ ಮಾಡ್ತಾರೆ. ಮತ್ತೆ ತೆಲಂಗಾಣ ಅಲ್ಲಿ ಒಬ್ಬರನ್ನ ಸೇರಿಸ್ಕೊಳ್ಳುವಂತ ಒಂದು ಪ್ರಯತ್ನ ಅಂತೂ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಬಾರಿ ಬ್ಯಾಲೆನ್ಸ್ಡ್ ಆಗಿ ಶೆಡ್ಯೂಲ್ ಕಾಸ್ಟ್ ಇದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಿನ್ ಇದಾರೆ, ಇವ್ರಿಗೆಲ್ಲ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಒಬ್ಬರನ್ನ ಯಾರು ಕ್ಯಾಬಿನೆಟ್ಗೆ ಏನಾದ್ರು ಎಲಿವೇಟ್ ಮಾಡ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಆದ್ರೆ ಇವತ್ತು ಈ ಆಪ್ಷನ್ಸ್ ಕರ್ನಾಟಕದಲ್ಲಿ ಪ್ರಯತ್ನ ಪಡೋದಂತೂ ಕಡಿಮೆ. ಆದ್ರೆ ಇಲ್ಲಿ ಆಫೀಸ್ ಬೇರರ್ಸ್ ಯಾರು ಪಕ್ಷದ ಅಧ್ಯಕ್ಷರು ಮಾಡ್ತಾರೆ, ಅಪೋಸಿಷನ್ ಲೀಡರ್ ಮಾಡ್ತಾರೆ, ಯಾರಿಗೆ ಜಾಗ ಕೊಡ್ತಾರೆ, ಅವ್ರುಗಳು ಒಂದು ಟಾಸ್ಕ್ ಅಂತೂ ಕೊಟ್ಟೆ ಕೊಡ್ತಾರೆ. ಒಕ್ಕಲಿಗರನ್ನ ಮತ್ತೆ ಲಿಂಗಾಯತರನ್ನ ಫರ್ದರ್ ವೋಟ್ ಬ್ಯಾಂಕ್ ಎರೋಡ್ ಆಗದೆ ಇರೋ ತರ ನೋಡ್ಕೊಳ್ಳೋದು. ಯಾಕಂದ್ರೆ ಈಗಾಗಲೇ ಎರೋಡ್ ಆಗಿ ಅವ್ರ ಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ. ಇವತ್ತು ಯಡಿಯೂರಪ್ಪನವ್ರು ಇರೋರು ಇವತ್ತು ಇಂಟ್ಯಾಕ್ಟ್ ಆಗಿತ್ತು. ವೀರೇಂದ್ರ ಪಾಟೀಲ್ ನಂತರ ಅವ್ರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಯಡಿಯೂರಪ್ಪನವರು OSC ಸಿಕ್ಕಂಗ್ ಸಿಕ್ಕಿದ್ರು ಲಿಂಗಾಯತರಿಗೆ. ಅವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಇದುವರೆಗೂ ಕರ್ಕೊಂಡ್ ಬಂದಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಯಾಕೋ ಅದು ವರ್ಕೌಟ್ ಆಗ್ಲಿಲ್ಲ. ಬೇರೆ ಬೇರೆ ಕಾರಣಗಳಿಗೆ ನಾವು ಈಗಾಗಲೇ ಈ ವಿಚಾರಗಳ ಬಗ್ಗೆ ಬಹಳಷ್ಟು ವಿಶ್ಲೇಷಣೆಗಳನ್ನ ನಾವು ಚರ್ಚೆಗಳು ಮಾಡಿರೋದ್ರಿಂದ ನಾನು ಮತ್ತೆ ಅದನ್ನ ರಿಇಟರೇಟ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಕರ್ನಾಟಕದ ಮಟ್ಟಕ್ಕೆ ಇವತ್ತು ಸರ್ಜರಿ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಎಲ್ಲಾ ಜನಾಂಗಗಳನ್ನ ಮತ್ತೆ ಅವ್ರ ಪಕ್ಷಕ್ಕೆ ಕರ್ಕೊಂಡ್ ಬರುವಂತ ಒಂದು ಪ್ರಯತ್ನ ಪಟ್ಟರೆ ಮಾತ್ರ. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಇಟ್ ಹಸ್ ಒನ್ ದಿ ಕಾನ್ಫಿಡೆನ್ಸ್ ಆಫ್ ಮೆಜಾರಿಟಿ ಆಫ್ ದಿ ಕಮ್ಯುನಿಟೀಸ್. ನೀವು ಮರಾಠರು ತಗೊಳ್ಳಿ, ಇದ್ ಕಡೆ ತಮಿಳರು ತಗೊಳ್ಳಿ, ಇಲ್ಲಾಂದ್ರೆ ಕನ್ನಡಿಗರು ತಗೊಳ್ಳಿ, ಅದ್ರಲ್ಲಿ ಯಾವ ಪಂಗಡಿಗರು ತಗೊಳ್ಳಿ, ಬಹಳಷ್ಟು ವೋಟ್ ತಗೊಂಡಿರೋದ್ರಿಂದ ಇವತ್ತು ಬಿಜೆಪಿ ಮುಂದೆ ಇರೋದು
ದೊಡ್ಡ ಸವಾಲ್ ಕರ್ನಾಟಕದಲ್ಲಿ. ಅಶೋಕ್ ಸರ್ಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇದೆ. ನಾನು ಕೇಳ್ತೀನಿ, ಈಗ ಸಮುದಾಯದ ಮತಗಳು ಯಾವ ಕಡೆ ಹೋಗಿದೆ ಅನ್ನೋದನ್ನ ಫಲಿತಾಂಶ ತಿಳಿಸಿದೆ. ಈಗ ಲೋಕಸಭಾ ಟಾರ್ಗೆಟ್ ಇದೆ ನಿಮ್ ಕಣ್ಣು ಮುಂದೆ ಕೂಡ. ಇಲ್ಲಿ ಮೋದಿ ಮೋದಿ ಅಂತ ಅಂದಿದ್ದು ಅಷ್ಟೇ ಸಾಕಾಗೋದಿಲ್ಲ ಅನ್ನೋದಕ್ಕೂ ಕೂಡ ಚುನಾವಣಾ ಫಲಿತಾಂಶದಲ್ಲಿ ಸಿಕ್ಕಿದೆ. ನೀವು ಹೇಳ್ತೀರಿ ಲೋಕಸಭಾ ಚುನಾವಣೆ ಮೋದಿ ನೋಡಿ ಓಟ್ ಹಾಕ್ತಾರೆ ಜನ ಅಂತ ಹೇಳಿ. ಬಟ್ ಸ್ಟಿಲ್ ಲೋಕಲ್ ಲೆವೆಲ್ ಅಲ್ಲಿ ಇರೋ ಚಾಲೆಂಜಸ್, ಲೋಕಲ್ ಲೆವೆಲ್ ಅಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಲೋಕಸಭಾ ಚುನಾವಣೆಗೆ ಅಣಿ ಮಾಡಬೇಕಾಗಿರೋದು, ಅದ್ರ ನಡುವೆ ಈ ಗದ್ದಲಗಳು, ಅದ್ರ ನಡುವೆ ಈ ರೀತಿಯ ಸ್ಟೇಟ್ಮೆಂಟ್ಗಳು. ಸೊ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯ ಪರಿಸ್ಥಿತಿ ಈಗಲೂ ಇಲ್ಲ. ಅದನ್ನು ಒಪ್ಕೊಳ್ತೀರಾ ನೀವು? ನಾನು ನೋಡಿ ಸ್ಮಿತಾ ಅವರೇ, ನಾನು ಪಾಪ ಶಿವಕುಮಾರ್ ಸರ್ಗೂ ಕರೆಕ್ಟ್ ಮಾಹಿತಿ ಇದೆ, ಬಟ್ ಆದರೆ ಒಂದು ಸ್ವಲ್ಪ ಮಾಹಿತಿಗಳಲ್ಲಿ ಅವ್ರು ಸ್ವಲ್ಪ ಕರೆಕ್ಷನ್ಸ್ ಇದೆ. ಕರೆಕ್ಷನ್ಸ್ ಯಾಕಂದರೆ ನಾವು ಅನಲೈಸ್ ಮಾಡಿದ್ದೀವಿ, ಯಾಕಂದರೆ ನಮ್ಮ ಪಕ್ಷದಲ್ಲೂ ಸಹ ಅನಲೈಸ್ ಆಗಿದೆ. ಆಮೇಲೆ ನಾನೇ ಸಹ ಅದನ್ನು ಯಾವ್ಯಾವ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಓಟ್ ಬಂದಿದೆ ಅನ್ನೋದನ್ನು ನಾನು ಸ್ವತಃ ಸಹ ಅನಲೈಸ್ ಮಾಡಿದ್ದೀನಿ. ಸರ್, ನಿಮ್ಮ ಒಂದು ಇದಕ್ಕೋಸ್ಕರ ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೀನಿ, 1% ಒಕ್ಕಲಿಗ ಬೇಸ್ನಲ್ಲಿ ನಮ್ಮ ಪರವಾಗಿ ಓಟ್ ಬಂದಿದೆ. ಆಮೇಲೆ 0.3% ಲಿಂಗಾಯತ್ ಓಟ್ ಬೇಸು ನಮ್ಮಿಂದ ಕಡಿಮೆ ಆಗಿದೆ, ಕರೆಕ್ಟು. ಆದರೆ 1% ಇನ್ನೊಂದು ನಮ್ಮ 1% ಎಲ್ಲಿ ಕಡಿಮೆ ಆಯಿತು ಅಂತಂದರೆ, ನಮಗೆ 36.3% ಲಾಸ್ಟ್ ಟೈಮ್ ಬಂದಿದ್ದು, ಈ ಸತಿ 36% ಬಂದಿದೆ. 8 ಲಕ್ಷ ಓಟ್ ಜಾಸ್ತಿ ಆಗಿದೆ. ಇದನ್ನು ಜೊತೆ ಫ್ಯಾಕ್ಟರ್ಸ್ ಆಗಿ ಹೇಳ್ತಿದ್ದೀನಿ. 1% ನಮಗೆ ಈ ಇಂಟರ್ನಲ್ ರಿಸರ್ವೇಷನಲ್ಲಿ ಕಾಂಗ್ರೆಸ್ನವರು ಯಾವ ರೀತಿ ಸುಳ್ಳುಗಳನ್ನು ನಮ್ಮ ಮೇಲೆ ಹೇಳಿದ್ರು, ಅದರಿಂದಾಗಿ ನಮಗೆ 1% ಕಡಿಮೆ ಆಯಿತು. ಎಲ್ಲಿಂದ ಅಂದರೆ ದಲಿತ ವೋಟ್ ಬ್ಯಾಂಕಿಂದ. ಅದನ್ನು ನಾವು ಅನಲೈಸ್ ಮಾಡಿರ್ತಕ್ಕಂಥ ವಿಚಾರ. ಒಂದು ಸಮುದಾಯಗಳ ಓಟ್ ಈಗಲೂ ಕೂಡ ಭದ್ರವಾಗಿದೆ ಬಿಜೆಪಿ. ಅದಕ್ಕೆ ಅದೇ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಿದ್ವಿ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಕಾಂಗ್ರೆಸ್ಗೆ 100% ಅದಕ್ಕೆ ನಾನು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಜೊತೆಗೆ ಹೇಳ್ತೀನಿ. ಕಾಂಗ್ರೆಸ್ಗೆ ಕರೆಕ್ಟ್ 5% ಓಟ್ ಜಾಸ್ತಿ ಆಯಿತು. ಎಲ್ಲಿಂದ ಜಾಸ್ತಿ ಆಯಿತು? ಹೌದು, ಒಂದು ಒಕ್ಕಲಿಗ ಓಟ್ ಬೇಸು JDS ಜೊತೆ ಏನಿತ್ತು ಅದು, ಪ್ಲಸ್ ಮುಸಲ್ಮಾನ್ಸ್ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಏನಿತ್ತು, ಎರಡೂ ಸೇರಿಸಿ ಕಾಂಗ್ರೆಸ್ಗೆ 5% ಓಟ್ ಜಾಸ್ತಿ ಆಗಿದೆ. ಒಂದು 0.3% ಲಿಂಗಾಯತ್ ವೋಟ್ ಬೇಸ್ ಶಿಫ್ಟ್ ಆದರೆ, 1% ದಲಿತ್ ವೋಟ್ ಬೇಸ್ ಶಿಫ್ಟ್ ಆದರೆ BJPಯಿಂದ, 1.3% BJPಯಿಂದ ಶಿಫ್ಟ್ ಆದರೆ, ಅದೇ ರೀತಿ JDS ಇಂದ ಕಾಂಗ್ರೆಸ್ಗೆ 3.5% ಶಿಫ್ಟ್ ಆಗಿದೆ. ಇದು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ಎರಡನೇ ವಿಚಾರ, ಕರ್ನಾಟಕದಲ್ಲಿ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಏನಿದೆ ಇವತ್ತಿಂದ ಇಲ್ಲ, 77ಇಂದ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಇದೆ. ಅದಕ್ಕೆ ಎರಡು ಉದಾಹರಣೆಗಳೇನೆಂದರೆ, 99 ಎಲೆಕ್ಷನ್ನು, 2004 ಎಲೆಕ್ಷನ್ನು, ವಿಧಾನಸಭೆಗೆ ಲೋಕಸಭೆಗೆ ಒಂದೇ ದಿವಸ ಪೋಲ್ ಆಗ್ತದೆ. ಆವತ್ತನ್ನ ನೀವು ಅನಾಲಿಸಿಸ್ ತೆಗೆದು ನೋಡಿದ್ರೆ, ಆವತ್ತು ಕಾಂಗ್ರೆಸ್ಗೆ ತತ್ಸುಮಾರು 41% ಬರ್ತದೆ ವಿಧಾನಸಭೆಯಲ್ಲಿ. ಅದೇ ಲೋಕಸಭೆಯಲ್ಲಿ ಬಿಜೆಪಿಗೆ ಡಿಸ್ಕಸ್ ಮಾಡಿದ್ರೆ ಮೇಡಮ್ ಇಟ್ಬಿಡಿ, ಅದನ್ನೇ ಮಾಡ್ತೀವಿ. ಅಲ್ಲಲ್ಲ, ಯಾಕಂದ್ರೆ ಇದು ಒಂದು ನಿಮಿಷ, ಇದು ಮಂತ್ರಿಗಳಲ್ಲ, ಇದು ನಾವು ಡಿಸ್ಕಸ್ ಮಾಡ್ತಿರೋದು ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲ. ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲ ಇದು. ನಾನು ಸೋಷಿಯಲ್ ಇಂಜಿನಿಯರಿಂಗ್ ಮಾತಾಡ್ತಿಲ್ಲ. ಲೋಕಸಭೆಯಲ್ಲಿ ಹೆಂಗ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀನಿ. ಲೋಕಸಭೆಯಲ್ಲಿ ಹೆಂಗ್ ಗೆಲ್ಬೇಕು ಅಂತ ಹೇಳ್ತಾ ಇದೀವಿ. ಈಗ 99 ನಮಗೆ 38% ಬರ್ತದೆ. ಅದಾದಮೇಲೆ 2004ನಲ್ಲೂ ಸಹ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಕಾಂಗ್ರೆಸ್ಗೆ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ, ಬಿಜೆಪಿಗೆ ಲೋಕಸಭೆನಲ್ಲಿ ಜಾಸ್ತಿ ಬರುತ್ತೆ. ನೀವು 2008ರಿಂದ ನಾನು ಹೇಳ್ತೀನಿ, ಗಠಬಂಧನ್ ಅನ್ನೋ ಮತ್ತೆ ಸವಾಲ್ ಇದ್ದೇ ಇದೆ. ಆಯ್ತಾ, ಮೋದಿ ಒಂದೇ ವರ್ಕ್ ಆಗೋದಿಲ್ಲ ಅನ್ನೋದಕ್ಕೆ ನಿಮಗೆ ಬೇರೆ ರಾಜ್ಯದ ಚುನಾವಣೆಗಳು, ನಾನು ಕರ್ನಾಟಕ ಮಾತ್ರ ಎಕ್ಸಾಂಪಲ್ ಕೊಡಲ್ಲ. ಸ್ಮಿತಾ ಅವರೇ, ಗಠಬಂಧನ್ ಮಹಾಗಠಬಂಧನ್ ಅಲ್ಲ, ಇನ್ನೂ 2 ಗಠಬಂಧನಗಳು ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಯಾಕೆ ಅಂತಂದರೆ, ನಾವು ಮೋದಿ ಫ್ಯಾಕ್ಟ್ರ್ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಫ್ಯಾಕ್ಟ್ರನ್ನ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸನ ಸತತವಾಗಿ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಎರಡನೇದು, ಅತ್ಯಂತ ಪ್ರಮುಖವಾಗಿ ಇವತ್ತು ಬೆನಿಫಿಷರೀಸ್ ಏನಿದ್ದಾರೆ, ಇವತ್ತು ನಮ್ಮಿಂದ ಸಿಕ್ಕಿರ್ತಕ್ಕಂಥ ಬೆನಿಫಿಷರೀಸು ಅವರು ಏನು ಹೇಳ್ತಾರೆ, ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಮರೆಯೋ ಹಾಗೆ ಇಲ್ಲ ಸರ್, ನೀವು ನಾನು ಹೇಳ ಇವತ್ತು ಗ್ಯಾರಂಟಿ ಬೇರೆ ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇವತ್ತು ನೀವು ಬಸ್ ಕೊಟ್ಟಿದ್ದೀರಾ, ಆಟೋ ಡ್ರೈವರ್ಗಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹೇಳ್ಕೊಂಡವ್ರೆ. ಇವತ್ತು ನಾನು ಮೊನ್ನೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಪಾಪ ಅಮ್ಮ ಹೇಳ್ತಾಳೆ, 1000 ರೂಪಾಯಿ ಬರ್ತಿತ್ತಣ್ಣ, 420 ರೂಪಾಯಿ ಬಂದಿದೆ, 180 ರೂಪಾಯಿ ನನ್ನ ಜೋಬಿಂದ ಕಟ್ಟಬೇಕು ಅಂತ ಹೇಳಿ. ಆಯಿತಾ, ಈ ಥರ ಒಂದು ಆಟೋ ಡ್ರೈವರ್ ಮಹಿಳೆಗಾಗಿದೆ. ಆಮೇಲೆ 6 ಲಕ್ಷ ಆಟೋ ಡ್ರೈವರ್ಗಳಿದ್ದಾರೆ ಕರ್ನಾಟಕದಲ್ಲಿ, 24 ಲಕ್ಷ ಕುಟುಂಬಗಳಿವೆ, ಅಂದರೆ 24 ಲಕ್ಷ ಜನ ಇದ್ದಾರೆ. 2.5 ಲಕ್ಷ ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ, 50,000 ಪ್ರೈವೇಟ್ ಬಸ್ಸವರು ಇದ್ದಾರೆ. ಈ ಕುಟುಂಬಗಳೆಲ್ಲನೂ ಕಡಿಮೆ ಶಾಪ್ ಆಗ್ತಿದೆಯಾ, ಇರಲಿ, ಅದು ಒಂದು ಸ್ಕೀಮ್ನಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು. ಇನ್ನು ಎಲೆಕ್ಟ್ರಿಸಿಟಿ ಬನ್ನಿ, ಎಲೆಕ್ಟ್ರಿಸಿಟಿನಲ್ಲಿ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಕರ್ನಾಟಕ ಬಿಟ್ಟು ಹೋಗ್ತವೆ. ಇವ್ರಿಗಿನ್ನೂ ಗೊತ್ತಿಲ್ಲ, ಈಗಾಗಲೇ ಪ್ರೈಸಸ್ ಜಾಸ್ತಿ ಆಗ್ತಾ ಇರೋದು ಓನ್ಲಿ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ. ಒಂದು ಸಣ್ಣ ಫ್ಯಾಕ್ಟರು ಇನ್ನೂ ಜಾಸ್ತಿ ಆಗ್ತದೆ ಪ್ರೈಸ್. ಅಲ್ಲ, ನೀವು ಕ್ವಶನ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕೇಳಿದ್ರಿ. ಕರ್ನಾಟಕ ಸೆಂಟ್ರಲ್ ಪಾಲಿಟಿಕ್ಸ್ ನ ಮಾಡೋದ್ರಲ್ಲಿ ಎಷ್ಟು ಸಫಲ ಆಗಿದೆ ಬಿಜೆಪಿ ಅಂತ ಹೇಳಿ. 25+1 ಇವ್ರದ್ದು 26 ಜನ,
ಆದ್ರೆ 26 ಜನದಲ್ಲಿ ಒಬ್ಬರೇ ಒಬ್ರು ಕೂಡ ಕರ್ನಾಟಕದ ಉದ್ಯೋಗದ ಬಗ್ಗೆ, ಕನ್ನಡಿಗರ ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಕರ್ನಾಟಕದ ರೈತರ ಬಗ್ಗೆ ಸೆಷನ್ ಅಲ್ಲಿ ಒಂದೇ ಒಂದು ಮಾತಾಡಿಲ್ಲ. ಗೊಬ್ಬರದ ಬೆಲೆ ಜಾಸ್ತಿ ಆದಾಗ ಮಾತಾಡಿಲ್ಲ, ಕಬ್ಬಿನ ಬೆಲೆಯಲ್ಲಿ ಏರಿಳಿತಗಳಾದಾಗ ಮಾತಾಡಿಲ್ಲ. ಇದು ಯಾವುದನ್ನೂ ಮಾಡದೆ ಕನ್ನಡಿಗರ ಪರವಾಗಿ ನೀವು ಯಾವ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಳದೆ ನಾವು ಗೆದ್ದು ಬಿಡ್ತೀವಿ ಅನ್ನುವಂತಹ ಭ್ರಮೆಯಲ್ಲಿ ದಯವಿಟ್ಟು ತಾವಿರಬೇಡಿ. ನೀವಾಗ್ಲೇ ಮಾತಾಡ್ತಾ ಹೇಳ್ತಿದ್ರಿ JDS ಅಲ್ಲಿ ಬೆರಳೆಣಿಕೆ ನಾಯಕರಿದ್ದಾರೆ, ಫೇಸ್ಗಳಿಲ್ಲ ಅಂತ ಹೇಳಿ. ನಮ್ಮಲ್ಲಿ ಎಲ್ಲಾ ಸಮುದಾಯದ ಫೇಸ್ಗಳು ಕೂಡ ಇದ್ವು. ಇವತ್ತು ಒಂದು ಕಾಲ ಇತ್ತು, ಒಂದು ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಸೋತ್ ಹೋಗಿದ್ರು. ಕೇವಲ 2 ಅಂಕೆ ಇದ್ದಿದ್ದು. ಮುಂದೆ ಪರಿಪೂರ್ಣವಾದಂತಹ ಸರ್ಕಾರ, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು, ಪ್ರಧಾನಮಂತ್ರಿ ಆಗಿದ್ದು, ಆ ಇತಿಹಾಸವನ್ನ ತಾವು ಮರಿಬೇಡಿ. JDSಗೆ ಈ ನೆಲದ ಗುಣ ಇದೆ. ಒಂದ್ಸತಿ ಬಿಜೆಪಿಗೂ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೂ ಅವಕಾಶ ಕೊಟ್ಟಿದ್ದಾರೆ. ಜನ ಬುದ್ಧಿ ಕಲಿತಾರೆ. ಡೆಲ್ಲಿ ಸಂಸ್ಕೃತಿ ಇವತ್ತು ಹೇಗೆ ಬೇರೆ ಯಾರೋ ಡೆಲ್ಲಿಯಿಂದ ಬಂದು ನಿಮ್ ಪಕ್ಷನ ಹ್ಯಾಂಡಲ್ ಮಾಡ್ತಿದ್ದಾರೆ, ಅಣ್ಣಾಮಲೈನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮದೇ ನಾಯಕರು ಪಕ್ಷದ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಬರ್ತೀನಿ. ಲೋಕಸಭಾ ಚುನಾವಣೆ ನಿಮ್ ಪಕ್ಷದ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಪ್ರತ್ಯೇಕವಾಗಿ ಕೇಳ್ತೀನಿ. ಬರ್ತೀನಿ. ರಮೇಶ್ ಸರ್ ತುಂಬಾ ಹೊತ್ತಿಂದ ತಾಳ್ಮೆಯಿಂದ ಕಾಯ್ತಿದ್ದಾರೆ. ರಮೇಶ್ ಸರ್, ಈಗ ಲೋಕಸಭಾ ಚುನಾವಣೆ 25+ ಟಾರ್ಗೆಟ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನಿಮಗೂ ಗೊತ್ತಿದೆ 1990s ಇಂದನೂ ಕೂಡ ಅಪ್ಪರ್ ಹ್ಯಾಂಡ್ ಬಿಜೆಪಿಗೆ ಇದ್ದೇ ಇದೆ. ಕಾಂಗ್ರೆಸ್ಗೆ ಇಟ್ಸ್ ನಾಟ್ ಅನ್ ಈಸಿ ಸವಾಲು. ಈಗ ಅಧಿಕಾರ ಇದೆ ರಾಜ್ಯದಲ್ಲಿ, ಈ 25 ತನಕ ಹೋಗ್ಲಿಕ್ಕೆ ಬಿಡದಲೇ ಇರ್ಬೋದೇನೋ. ಬಟ್ ಈಗ ಆಗ್ತಿರೋ ಸರ್ಜರಿಗಳು, ಈಗ ಆಗ್ತಿರುವ ಪ್ರಯತ್ನಗಳು ಬಿಜೆಪಿಗೆ ಜೊತೆಗೆ ಕಾಂಗ್ರೆಸ್ ಮೇಲೆ ಆಗೋ ಅದ್ರ ಪರಿಣಾಮಗಳು ಗ್ಯಾರಂಟಿ ವರ್ಕೌಟೇ ಆಗಲ್ಲ ಅಂತ ಹೇಳ್ತಿರೋ ಅವ್ರ ಮಾತು, ಹೇಗೆ ರಿಯಾಕ್ಟ್ ಮಾಡ್ತೀರಿ ಇದಕ್ಕೆ? ಮೊದಲನೇದಾಗಿ ನಾನು ಪ್ರಾರಂಭದಲ್ಲೇ ಹೇಳಬೇಕಾಯಿತು, ಈ ನಿಮ್ಮ ನ್ಯೂಸ್ 18 ಚಾನಲ್ ಆ್ಯಂಕರ್ ನಿಖಿಲ್ ಜೋಶಿಯವರ ತಾಯಿಯವರು ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಒಂದು ಇದನ್ನು ವಿಷಾದವನ್ನು ವ್ಯಕ್ತಪಡಿಸ್ಕೊಂಡು, ನೀವು ಈಗೇನು ಪ್ರಶ್ನೆ ಕೇಳಿದ್ದೀರ ಅದಕ್ಕೆ ಮುಂಚೆ ಅವ್ರದ್ದೊಂದು ಇನ್ನೊಂದೆರಡು ಪ್ರಶ್ನೆ ಎತ್ತರು ಅವರು. ಯಾಕೆಂದರೆ ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಪ್ರಬಲವಾಗಿರಬೇಕು, ಅವ್ರ ಗುಂಪುಗಾರಿಕೆ ಸ್ವಯಂಕೃತ ಅಪರಾಧ ಅನ್ನೋ ಮಾತನ್ನು ಹೇಳಿದೆ. ಪಾಪ ಅವ್ರು ಮಾತಾಡ್ತಾ ನಾವು 2ನೇ ತಾರೀಕು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು. 2ನೇ ತಾರೀಕು ಅಲ್ಲದಿದ್ರೆ ಅಸೆಂಬ್ಲಿ ಮುಗಿದ ಮೇಲೆ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಅವ್ರಿಗೆ ಬಿಟ್ಟಿದ್ದು. ನಮಗೆ ಒಂದು ಕಲ್ಪನೆ ಇದೆ, ನಾವು ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಕ್ಕಂಥ ಸಂಸದೀಯ ವ್ಯವಸ್ಥೆಯಲ್ಲಿ ಯಾವತ್ತೂ ಸಹ ವಿರೋಧ ಪಕ್ಷದ ನಾಯಕರು ಆಯ್ಕೆ ಆದರೆ ಸರ್ಕಾರದ ಬಗ್ಗೆ ಟೀಕೆ ಮಾಡೋದಕ್ಕೆ ಅಥವಾ ವೈಫಲ್ಯಗಳನ್ನ ಹೇಳೋದಕ್ಕೆ ಅಥವಾ ಸರಿದಾರಿಗೆ ತರೋದಕ್ಕೆ ಪ್ರಯತ್ನವನ್ನು ಆಗ್ತಾರೆ. ಅದು ಯಾವುದೇ ಪಕ್ಷ ಆಗಿರಲಿ. ಅದರ ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಲಿ ಅಂತ ಹೇಳಿದೆ. ಪಾಪ ಅವರು ಇವತ್ತಿನವರೆಗೂ ಅವರ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಪಕ್ಷದ ಅಧ್ಯಕ್ಷನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ವಿರೋಧ ಪಕ್ಷದ ನಾಯಕನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ. 2ನೇ ತಾರೀಕು ಸಾಯಂಕಾಲ ಮಾಡ್ತೀವಿ ಅಂತ ಹೇಳ್ತಾರೆ. ಖಂಡಿತ 2ನೇ ತಾರೀಕು ಅಲ್ಲದೆ ಈ ಸೆಷನ್ ಆದಮೇಲೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿದೇನು ಅಭ್ಯಂತರ ಇಲ್ಲ. ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಲಿ ಅಂತ ಅಷ್ಟೇ ನಾವು ಅವ್ರಿಗೆ ಸಲಹೆಯನ್ನು ಕೊಟ್ಟು ಬಿಡ್ತೀವಿ. 2ನೇದು ಅವ್ರು ಮಾತಾಡ್ತಾ ನಿಮ್ಮ ಪ್ರಶ್ನೆಗೆ 25 ಸೀಟಿಗೆ ಬರೋಕ್ಕಿಂತ ಮುಂಚೆ ಮುಸಲ್ಮಾನರು ಓಟೆಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದು, ನಾವು ಈ ಜಾತಿದಲ್ಲಿ ಹೊರಟೋಗಿದೆ, ಈ ಜಾತಿದ ಇಲ್ಲಿ ಹೊರಟೋಗಿದೆ, ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡಿ ಎಲ್ಲ ಸಣ್ಣ ಜಾತಿ ಓಟೆಲ್ಲ ಹೊರಟೋಯ್ತು ಅಂತ ಹೇಳಿದ್ರು. ಈ ರಾಜ್ಯದಲ್ಲಿ ಪಾಪ ದೇಶದಲ್ಲೇ ಹೇಳ್ತಾರೆ, ರಾಜ್ಯ ಯಾಕೆ ಇಡೀ ದೇಶದಲ್ಲೇ ಹೇಳ್ತಾರೆ, ಮುಸಲ್ಮಾನ್ ಓಟು ನಮಗೆ ಬೇಡ. ಈ ಹೇಳಿಕೆ ಮಾಡಿದಂಥ ಯಾವುದಾದ್ರು ಒಂದು ರಾಜಕೀಯ ಪಕ್ಷ ಕರ್ನಾಟಕ ಮತ್ತು ಭಾರತ ರಾಜಕೀಯ ಭೂಪಟದಲ್ಲಿದ್ದರೆ ಅದು ಭಾರತೀಯ ಜನತಾ ಪಕ್ಷ. ಒಂದು ಸಮುದಾಯದ ಓಟ್ ನಮಗೆ ಬೇಡ ಅಂತ ಹೇಳಿದ್ರು. ಇವತ್ತು ಇಲ್ಲಿ ಕನ್ಸಲ್ಟೇಟ್ ಆಗ್ಬಿಟ್ಟಿದೆ, ಇವ್ರಿಗೆ ಓಟ್ ಹೋಗ್ಬಿಟ್ಟು ಏನ್ ನೈತಿಕತೆ? ಒಂದು ನಿಮಿಷ ನಾನು ನಮಗ್ ಬಂದಿರೋ ಮಾಹಿತಿ ಮಾಹಿತಿ ನೋಡಿ, ಯುಸಿಸಿ ಬಗ್ಗೆ ಮಾತನಾಡ್ತಾರೆ, ಟ್ರಿಪಲ್ ತಲಾಕ್ ಬಗ್ಗೆ ಕೇಂದ್ರದಲ್ಲಿ ಆಮೇಲೆ ನಾನು ಬರ್ತೀನಿ. ಮೀಟಿಂಗ್ ಅಲ್ಲೂ ವಿಷಯಾಂತರ ಆಗೋದು ಬೇಡ, ದಯಮಾಡಿ. ನಾನು ಹೇಳ್ತಿದ್ದೀನಿ, ನಿನ್ನೆ ನಡೆದ ಮೀಟಿಂಗ್ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಸಮುದಾಯಗಳು ಹಾಗೆ ಯಾವುದು ನಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಲ್ಲ, ಆ ಸಮುದಾಯಗಳ ಬಗ್ಗೆ ಕೂಡ ನಮ್ಮ ಫೋಕಸ್ ಇರಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಆಗಿದೆ ಚರ್ಚೆ ಕೇಂದ್ರೀಯ ಮಟ್ಟದಲ್ಲಿ ಅಂತ ಹೇಳಿ ನೀವು ಮುಂದುವರಿಸಬಹುದು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ಆಯಿತೋ ಮೊನ್ನೆ ಆಯಿತೋ ಈ ದೇಶದ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ದ್ವೇಷಪೂರಿತವಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಅವರ ಪಕ್ಷದ ನೋಡಿ ಮಾತಾಡಿಲ್ಲ. ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಮುಸಲ್ಮಾನರು ಮತ ನಮಗೆ ಬೇಡ ಅಂತ ನೇರವಾಗಿ ಹೇಳಿಕೆ ಕೊಟ್ಟಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಆ ಹೇಳಿಕೆಯನ್ನು ಕೊಟ್ಟು ಇವತ್ತು ವೋಟಿಂಗ್ ಪೋಲರೈಸೇಷನಲ್ಲಿ ಮುಸಲ್ಮಾನ್ ವೋಟ್ ಕನ್ಸಾಲ್ಟೇಟ್ ಆಗಿಬಿಟ್ಟಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ. ವಾಟ್ ಮೊರಾಲಿಟಿ ರೈಟ್ ಯು ಆರ್ ಹ್ಯಾವಿಂಗ್ ಟು
ಮೇಕ್ ಸಚ್ ಕೈಂಡ್ ಆಫ್ ಸ್ಟೇಟ್ಮೆಂಟ್. ನೀವು ಆ ಸಮುದಾಯದ ಮತ ಬೇಡ ಅಂತ ಹೇಳಿದವರು ಆ ಮತದ ಬಗ್ಗೆ ಮಾತಾಡೋ ಶಕ್ತಿನೇ ಕಳ್ಕೊತೀರ. ಅದನ್ನ ಅಲ್ಲಿಗೆ ಬಿಡ್ತೀನಿ ನಾನು, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನೀವು ಈಗ ಬಂದಂತದ್ದು 25 ಪಾರ್ಲಿಮೆಂಟ್ ಪರಮೇಶ್ವರ್ ಅವರು ನೆನ್ನೆ ಹೇಳ್ತಾರೆ ಅವರು ಸುಮಾರು 6 ನಿಮಿಷ ನಿರಂತರವಾಗಿ ಮಾತಾಡಿದ್ದಾರೆ. ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟ್ ನನಗೂ ಗೊತ್ತು, ಅವ್ರು ರಿಯಾಕ್ಟ್ ಮಾಡ್ತಾರೆ, ಅವ್ರು ಮುಗಿಸ್ಲಿ. 10 ಸೆಕೆಂಡ್ ಬಿಡ್ಲಿ ರಮೇಶ್ ಸರ್. ಪೊಲಿಟಿಕಲ್ ಪೋಲರೈಸೇಷನ್ನು ಮತ್ತು ಸಮೀಕರಣ ಇದ್ರದ್ದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ದೀವಿ ನಾವು, ನಮ್ಗೆ ಈ ಥರ ಆಗಿದೆ, ನಾವು 25 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು. ನಾನು ವಿಧಾನಸಭಾ ಚುನಾವಣಾ ಸಮಯದಲ್ಲೂ ಹೇಳಿದ್ದೀನಿ ಅವರಿಗೆ, ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರ ಇದೆ, BJP 225 ಗೆಲ್ಲರೂ ನಮಗೇನು ಬೇಜಾರಿಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಇವತ್ತು ಪಾರ್ಲಿಮೆಂಟ್ಗೂ ಹೇಳ್ತೀನಿ, ಕರ್ನಾಟಕದಲ್ಲಿ ಆ್ಯಸ್ ಆನ್ ಟುಡೇ ಹಿಂದೆ 26 ಕ್ಷೇತ್ರ ಇತ್ತು, ಇವತ್ತು 28 ಪಾರ್ಲಿಮೆಂಟ್ ಕ್ಷೇತ್ರ ಇದೆ. ಅವ್ರು 29 ಗೆಲ್ತೀವಿ ನಮಗೇನು ಅಭ್ಯಂತರ ಇಲ್ಲ, ಗೆದ್ಕೊಳ್ಳಿ, ಜನ ತೀರ್ಮಾನ ಮಾಡ್ತಾರೆ. ಕರ್ನಾಟಕದಲ್ಲಿ ಇದೇ ಮಾತು ಅವ್ರು ಹೇಳಿದ್ದು. ನಾವು ಯಾವುದಾದ್ರು ಅವರ ವೈಫಲ್ಯವನ್ನು ಪ್ರಶ್ನೆ ಮಾಡಿದಾಗ, ಭ್ರಷ್ಟಾಚಾರದ ವಿಚಾರ ಎತ್ತಿದಾಗ, ಟಾರ್ಗೆಟ್ 25 ಆಗಲ್ಲ ಅಂತ ಹೇಳಿ ಒಂದು ನಿಮಿಷ ಬರ್ತೀನಿ, PCM ವಿಚಾರ ಎತ್ತಿದಾಗ, 40% ವಿಚಾರ ಎತ್ತಿದಾಗ, ಉದ್ಯೋಗದ ಪ್ರಶ್ನೆ ಎತ್ತಿದಾಗ, ಜನರ ಬದುಕಿನ ವಿಚಾರ ಎತ್ತಿದಾಗ ನೀವು ಕೋರ್ಟ್ಗೆ ಹೋಗ್ರಿ, ನಿಮ್ಮ ಹತ್ರ ದಾಖಲೆ ಏನಿದು, ಮತ್ತು ಮೋದಿಯವ್ರು ಬಂದುಬಿಟ್ರೆ ಎಲ್ಲ ಸರಿಯಾಗಿಬಿಡುತ್ತೆ, ಕಾಂಗ್ರೆಸ್ ಮುಚ್ಕೊಂಡು ಹೋಗುತ್ತೆ, ಈ ದೇಶದ ಭೂಪಟದಲ್ಲಿ ಕಾಂಗ್ರೆಸ್ ನಿಲ್ದಂಗೆ ಮಾಡ್ತೀವಿ, ಅಂದರೆ ವಿರೋಧ ಪಕ್ಷವನ್ನು ನಿಲ್ದಂಗೆ ಮಾಡ್ತೀವಿ, ಇದು ಅವ್ರು ಹೇಳ್ಕೊಂಬಂದಂಥ ಹೇಳಿಕೆ. ನಾವು ಆ ಮಾತನ್ನು ಹೇಳೋದಕ್ಕೆ ಹೋಗೋದಿಲ್ಲ. ನಾವು ವಿಧಾನಸಭೆ ಒಳಗಡೆ ನಮ್ಮ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಈಗಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿರಬೇಕಂದ್ರೆ ಸಮರ್ಥ ವಿರೋಧ ಪಕ್ಷ ಇರಬೇಕು. ಅದು JDS ಇರಬೇಕು, BJPನೂ ಇರಬೇಕು. ಅಷ್ಟರ ಮಟ್ಟಿಗೆ ನಾನು ಸ್ವೀಕಾರ ಮಾಡ್ತೀನಿ. ಇವತ್ತು ಅವ್ರು 25 ಕ್ಷೇತ್ರ ಆಸೆ ಇಟ್ಕೊಳ್ಳಿ, ತಪ್ಪೇನಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನೀವೇ ಹೇಳಿದ್ರಿ 99ರಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 14 ಸೀಟು, 18 ಸೀಟು, 20 ಸೀಟು, 19 ಸೀಟು, ಇವತ್ತು ಲಾಸ್ಟ್ ಎಲೆಕ್ಷನ್ 25 ಸೀಟು. ಸಂತೋಷ. ನೀವು ಅದು ಅಟ್ ದ ಸೇಮ್ ಟೈಮ್ ಏನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೇಕಲ್ಲ. ನನ್ನ ಸ್ನೇಹಿತರು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕೇಳೋರು. ನನಗೆ ಗೊತ್ತಿರಂಗೆ ಇಫ್ ಐ ಆಮ್ ಕರೆಕ್ಟ್, 25 ಪಾರ್ಲಿಮೆಂಟ್ ಜನ ಏನು ಗೆದ್ದಿದ್ದಾರೆ ಮೆಂಬರ್ಸ್ ಕರ್ನಾಟಕದಿಂದ, ಒಬ್ಬರೇ ಒಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ ಗೆದ್ದಿರ್ತಕ್ಕಂಥದ್ದು PC ಮೋಹನ್ ಫ್ರಮ್ ಅದಲ್ಲ. ಒಂದು ನಿಮಿಷ ಬರ್ತೀನಿ ನಾನು. ಬೆಂಗಳೂರು ಸೆಂಟ್ರಲ್ ಗೆದ್ದಿರ್ತಕ್ಕಂಥ PC ಮೋಹನ್ ಒಬ್ಬರೇ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಯಿಂದ ಗೆದ್ದಿರ್ತಕ್ಕಂಥವ್ರು. ಇವತ್ತಿನವರೆಗೂ ಅವ್ರು ಮಂತ್ರಿ ಮಾಡಲಿಲ್ಲ. ನೀವು ಮಾಡ್ತಾರಂತಲ್ಲ ಸರ್. ಇವತ್ತು ಕರ್ನಾಟಕದಲ್ಲಿ 2 ಸಲ ನೀವು ಆ ಸರ್ಕಾರ ಮಾಡಿದ್ರಿ. ಪ್ರಬಲ ಸಮುದಾಯಕ್ಕೆ ವಿರೋಧ ಅಲ್ಲ, ನೀವು ಎಲ್ಲ ಪಕ್ಷದಲ್ಲೂ ಎಲ್ಲ ಸಮುದಾಯದಲ್ಲೂ ಮುಖ್ಯಮಂತ್ರಿಗಳಾಗಬೇಕು. ಪ್ರಬಲ ಸಮುದಾಯ ಬಿಟ್ಟು ನೀವು ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ, ದಲಿತರಿಗೆ ಯಾವತ್ತು ನೀವು ಮಾಡಿದ್ರಿ? ಇವತ್ತಿನವರೆಗೂ ನೀವು ಮಾಡೋಕ್ಕಾಗಿಲ್ಲ. ನೀವು ಮೊದಲು ಇಂಪ್ಲಿಮೆಂಟ್ ಮಾಡಿ. ನಾನು ಹೇಳಿದಂಥದ್ದು, ನಾನು BJPಲಿ ಇವತ್ತೇನೋ ಪಾರ್ಟಿ ಅಧ್ಯಕ್ಷದ ಟೀಕೆ ಇದೆ ಅಥವಾ ಗಲಭೆ ಇದೆ, ವಿರೋಧ ಪಕ್ಷದ ನಾಯಕದ ಗೊಂದಲ ಇದೆ, ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನೀವು ಅದು ಸರಿಪಡಿಸ್ಕೊಳ್ಳಿ. ಒಂದು ರಾಜಕೀಯ ಪಕ್ಷದಲ್ಲಿ ಸ್ವಾಭಾವಿಕ, ಯಾವುದೇ ರಾಜಕೀಯ ಪಕ್ಷದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದು ಸ್ವಾಭಾವಿಕ. ಇವತ್ತು ಕರ್ನಾಟಕದ ಮಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಟೀಕೆನ, ಗ್ಯಾರಂಟಿಗಳನ್ನ ಟೀಕೆ ಮಾಡೋಕ್ಕೆ ಜನ ಇದ್ದಾರೆ, ಜನಕ್ಕೆ ತಲುಪಿದ್ರೆ ಅವ್ರು ಸ್ವೀಕಾರ ಮಾಡ್ತಾರೆ. ನಾವು ಸರ್ಟಿಫಿಕೇಟ್ ನಮ್ಗೆ ಕೊಡಬೇಕಾಗಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಗ್ಯಾರಂಟಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿರ್ತಕ್ಕಂಥದ್ದು ಫಲಾನುಭವಿಗಳು. ಯಾರಿಗೆ ಇದರ ಪ್ರಯೋಜನ ಸಿಗುತ್ತೆ, ಯಾವ ಜನ ಇದರ ಪ್ರಯೋಜನ ತಗೋತಾರೆ, ಅವ್ರ ಸರ್ಟಿಫಿಕೇಟ್ ನಮಗೆ ಬೇಕಾಗಿರೋದು. ನೀವು ಟೀಕೆ ಮಾಡಿ, ನಾನು ನಿಮ್ಮ ಟೀಕೆನ ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೀವಿವತ್ತು ಸಮರ್ಥವಾದಂಥ ನಾಯಕರನ್ನ, ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಿಕೊಂಡು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ನೀವು ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಅವ್ರು ಹೇಳೋದು ಯಾರೋ ರಾಷ್ಟ್ರೀಯ ನಾಯಕರು ಇಡೀ ಇಂಡಿಯಾ ಭೂಪಟದಲ್ಲಿ ಕಾಂಗ್ರೆಸ್ ಪಕ್ಷ ಇಟ್ಕೊಡೋದು ಅಂತೇಳಿ. ನಾವು ಆ ಮಾತನ್ನು ಹೇಳೋದಿಲ್ಲ. ನಮಗೆ BJPನೂ ಇರಬೇಕು, JDS ಇರಬೇಕು. ನೀವೆಷ್ಟು ಆಕ್ಟಿವ್ ಇರ್ತೀರೋ ಸರ್ಕಾರ ಅಷ್ಟು. JDS ನಿಲ್ವೇನು ಅಂತ ಹೇಳಿ ನಜ್ಮಾ ಅವರೇ. ಅಶೋಕ್ ಸರ್ ಬರ್ತೀನಿ. ನಜ್ಮಾ ಅವರೇ, ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೇನೋ ಕಾಂಗ್ರೆಸ್ ಜೊತೆ ಹೋದ್ರೆ ಅದರಿಂದ ಲಾಭ ನಷ್ಟ ಎಷ್ಟಾಯ್ತು ಈಗ ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ಈ ಬಾರಿ ಏನಾಗಿರುತ್ತೆ ನಿಲ್ವು ಅಂತ ಹೇಳಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋಕೆ ಅವ್ರು ಇಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಆಡಳಿತ ನಡೆಸ್ತಿದ್ದೀರಿ. BJP ಅಲ್ಲಾಗ್ತಿರುವ ಗದ್ದಲಗಳು ಅದನ್ನ ಸರಿಪಡಿಸ್ಕೊಂಡ್ರು ಕೂಡ BJP ಜೊತೆ ಹೋಗೋ ಮನಸ್ಥಿತಿಯಲ್ಲಿ JDS ಹೀಗಿದೆಯಾ ಅಂತ ಹೇಳಿ ನಿಲುವೇನಾಗಿರುತ್ತೆ? ಖಂಡಿತವಾಗ್ಲೂ ಇಲ್ಲ 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 ಅನ್ನೋದನ್ನ ನಾನು ಯಾರ ಜೊತೆನೂ ಹೋಗಲ್ಲ, ಇಬ್ರು ಜೊತೆಗೂ ಹೋಗಲ್ಲ. BJP ಜೊತೆಗೆ ಸಿದ್ಧಾಂತ ತಾಳೆ ಆಗಲ್ಲ. ಅವರ ಸರ್ಕಾರ ಇದ್ದಾಗ ಹಿಜಾಬ್ ವಿರುದ್ಧವಾಗಿ ನಾವು ಮಾತಾಡಿದೀವಿ. ಅವರ ಸರ್ಕಾರ ಇದ್ದಾಗ ಅವರ ಜಾತಿವಾದಿ ಮತ್ತೆ ಕೋಮುವಾದಿ ನೋಡಿ. ಕಾಂಗ್ರೆಸ್ ಅವರಿಗೆ ಎಲೆಕ್ಷನ್ ಗೆದ್ದಾಗಿದೆ, ಮಾತಾಡಾಗಿದೆ. ಎಲೆಕ್ಷನ್ಗಿಂತ ಮುಂಚೆ ಮಾತಾಡಿದ್ರೆ ಏನೋ ಒಂದಿತ್ತು. ಎಲೆಕ್ಷನ್ ಗೆದ್ದಾದ್ಮೇಲೂ ಕೂಡ JDS ಬಗ್ಗೆ ಅಷ್ಟೊಂದು ಭಯ ಇದೆ. ಲಾಸ್ಟ್ ಟೈಮ್ ಅವ್ರ ಜೊತೆನೆ ನಾವು ಚುನಾವಣೆಯನ್ನ ಮಾಡಿದ್ವಿ. ಜನರ ಒತ್ತಾಯ ಇತ್ತು, ಮತ್ತೆ ಕಾರ್ಯಕರ್ತರು ಕೂಡ ಆಯ್ತು ಮಾಡೋಣ, ಏನೋ ಒಂದು ಕ್ಯಾಲ್ಕುಲೇಷನ್ ವರ್ಕೌಟ್ ಮಾಡೋಣ ಅಂತ ಹೇಳಿ ಚರ್ಚೆ ಆಗಿ ಮಾಡಿದ್ವಿ. ಕೊನೆಗೆ ಏನ್ ಮಾಡಿದ್ರು? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲ್ಸಿದ್ರು. ಖುದ್ದು ಇದೇ ಕಾಂಗ್ರೆಸ್ ಅವರೇ ಹೇಳ್ತಾರೆ, ಸುಮಲತಾನ್ ಗೆಲ್ಸಿದ್ ನಾವು, ಇವಾಗ BJPಗೆ ಹೋಗ್ಬಿಟ್ರು ಅಂತ ಲಬೋಲಬೋ ಅಂತ ಬಾಯಿ ಬಡ್ಕೊಂತಿದ್ದಾರೆ. ರಾಜಣ್ಣರವರು ಹಿರಿಯ ಮುತ್ಸದ್ದಿ ರಾಜಕಾರಣಿ ಆಗಿದ್ದಂತಹ, ದೇಶದ ಮಾಜಿ ಪ್ರಧಾನಿಗಳನ್ನಂತಹ ದೇವೇಗೌಡರನ್ನ ನಾನೇ ಸೋಲಿಸಿದೆ ಅಂತ ಹೇಳಿ ಇವತ್ತು ಮಂತ್ರಿ ಆಗಿರುವಂತಹ ರಾಜಣ್ಣ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು.
ಇನ್ನೊಂದು ಕಡೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಗೆಲ್ಲೋದಕ್ಕೆ ನೇರವಾಗಿ ಕಾರಣ ಆಗಿರುವಂತದ್ದು ಯಾರು ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಎಚ್ ವಿಜಯಶಂಕರ್ ಅವ್ರನ್ನ ತಂದೆ ಅಲ್ಲಿ ನಿಲ್ಸಿದ್ರು, ಮತ್ತು ಅವ್ರು ನೆಕ್ಸ್ಟ್ ಕ್ಷಣ ಅಲ್ಲಿ ಎಲೆಕ್ಷನ್ ಮುಗಿದ ನಂತರ ಬಿಜೆಪಿಗೆ ಜಂಪ್ ಆದ್ರು. ಹಾಗಾಗಿ ನಮಗ್ ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಗೆಲ್ಬೇಕು ಅಥವಾ ಜೆಡಿಎಸ್ ಗೆಲ್ಬೇಕು, ಒಂದು ಸೆಕ್ಯುಲರ್ ಐಡಿಯಾಲಜಿ ಇರುವಂತಹ ಪಕ್ಷಗಳು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಗೆಲ್ದೇ ಇದ್ರು ಪರವಾಗಿಲ್ಲಪ್ಪ, ನಾವು ಬರ್ದೇ ಇದ್ರು ಪರವಾಗಿಲ್ಲ, ಜೆಡಿಎಸ್ ಮಾತ್ರ ಬರಬಾರ್ದು, ಬಿಜೆಪಿ ಗೆದ್ರು ಪರವಾಗಿಲ್ಲ ಅನ್ನುವಂತಹ ಚಿಂತನೆಯನ್ನ ಕಾಂಗ್ರೆಸ್ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಜೊತೆಗೂ ಯಾವುದೇ ಕಾರಣಕ್ಕೂ ನಾವು ಹೋಗುವಂತಹ ಪ್ರಮೇಯ ಬರೋದಿಲ್ಲ. ಮತ್ತೆ ಬಿಜೆಪಿ ಜೊತೆಗೂ ಅಷ್ಟೇ. ಇವ್ರು ಕಾಂಗ್ರೆಸ್ ಅವ್ರು ಏನೇ ಹಬ್ಸಿದ್ರು ಕೂಡ, ಕುಮಾರಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ನಮ್ಮ ಪಕ್ಷದ ನಾಯಕರು, ಅಥವಾ ಎಚ್ ಡಿ ದೇವೇಗೌಡ ಸಾಹೇಬ್ರೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಅಥವಾ ನಮ್ಮ ಪಕ್ಷದ ಬೇರೆ ಯಾರಾದ್ರೂ ನಾಯಕರು, ಬಂಡೆಪ್ಪ ಕಾಶಂಪುರ್ ಅವ್ರು ಹೇಳಿದಾರಾ, ಇಲ್ಲ ಲಿಂಗಾಯತ್ ಸಮುದಾಯದ ನಾಡಗೌಡ್ರು ಹೇಳಿದಾರಾ ನಾವು ಬಿಜೆಪಿ ಜೊತೆಗೆ ಹೋಗ್ತಾ ಇದೀವಿ ಅಂತ? ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಸಮಾನಾಂತರವಾದಂತಹ ಒಂದು ಅಂತರವನ್ನ ಕಾಪಾಡಿಕೊಳ್ಳುತ್ತೆ ಜೆಡಿಎಸ್. ಜೊತೆಗೆ ನಿಮಗೆ ಗೊತ್ತಿರುತ್ತೆ, ಕರ್ನಾಟಕದ ಯಾವುದೇ ವಿಷಯಗಳು ಬಂದಾಗ ನಾನು ಹೆಮ್ಮೆಯಿಂದ ಹೇಳ್ತೀನಿ, 90 ವರ್ಷ ವಯಸ್ಸಿನ ರಾಜ್ಯಸಭಾ ಸದಸ್ಯರಾದಂತಹ ದೇವೇಗೌಡರು ಮಾತ್ರ ನಿರರ್ಗಳವಾಗಿ ಒಂದು ಘಂಟಾಘೋಷವಾಗಿ ಕರ್ನಾಟಕದ ವಿಚಾರವನ್ನು ಹೇಳಿರೋದು. ನೀವು ಘಟಬಂಧನ್ನ ಒಪ್ತಿರೋ ಇಲ್ವೋ, ಗ್ಯಾರಂಟಿ ಆದ್ರೂ ಫಲ ಸಿಗುತ್ತೆ ಇಲ್ಲ ಅನ್ನೋದನ್ನ ಒಪ್ತಿರೋ ಇಲ್ವೋ, ಬಟ್ ಪ್ರಯತ್ನಗಳಂತೂ ನಿಮ್ಮ ಅಪೋನೆಂಟ್ ಪಾರ್ಟಿಯಲ್ಲಿ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ. ನಿಮ್ಮಲ್ಲೇನಾಗ್ತಿದೆ, ಈ ಆಂತರಿಕ ಗೊಂದಲಗಳಿಗೆ ಸರ್ಜರಿ ಮಾಡ್ಕೊಳ್ಳೋ ಹೊತ್ತಿಗೆನೆ ಲೋಕಸಭಾ ಚುನಾವಣೆ ಬಂದ್ಬಿಡುತ್ತಾ ಅಂತ ಹೇಳಿ? ಖಂಡಿತವಾಗಿಲ್ಲ ಸ್ಮಿತಾ ಅವರೇ. ಇನ್ನು ಕೇವಲ ಕೆಲವು ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಸಹ ನಿರಾಳವಾಗಿ ಸುಸೂತ್ರವಾಗಿ ಮುಗಿಯುತ್ತೆ. ಅದಾದಮೇಲೆ ನಮಗೆ ಎಲ್ ಒ ಪಿನೂ ಇರ್ತಾರೆ, ಆಮೇಲೆ ನಮ್ಮ ಅಧ್ಯಕ್ಷರು ಸಹ ಈ ಸರಿಯಾದಂತಹ ನಡೆನಲೆ ಪಕ್ಷ ನಡೆಸ್ತಾರೆ. ಎರಡು ವಿಚಾರ. ಆಮೇಲೆ ನಾವು ದಲಿತ ಸಮುದಾಯಗಳನ್ನ ಕೇಂದ್ರದಲ್ಲಿ ರೆಪ್ರೆಸೆಂಟ್ ಮಾಡಿದಂದ್ರು ಎ ನಾರಾಯಣ ಸ್ವಾಮಿ ಅವರು ದಲಿತರಲ್ವೇ. ಅದಾದಮೇಲೆ ನಾವು ಮುಸ್ಲಿಂ ಸಮುದಾಯದ ಮತ ಯಾವತ್ತೂ ಬೇಡ ಅಂತ ಹೇಳಿಲ್ಲ, ಆದರೆ ಅನ್ನೆಸೆಸರಿಯಾಗಿ ನಮ್ಮನ್ನ ಕಮಿಲಲ್ಲಿರ್ತಕ್ಕಂತಹ ನಜ್ಮಾವರಾಗಲಿ, ಅಂದರೆ ನಜ್ಮಾವರ್ ಪಾರ್ಟಿ, ಅದಾದಮೇಲೆ ನಮ್ಮನ್ನ ಒಂದ್ ನಿಮಿಷ ನಾನು ಏನ್ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಂಡು ಮಾತಾಡಿ. ಕಮ್ಯುನಲ್ ಅಂತ ಯಾವ ಪಕ್ಷ ಕಮ್ಯುನಲ್ ಆಗಿದೆ? ನಮ್ಮ ಪಕ್ಷದಲ್ಲಿ ಜಾತ್ಯತೀತ ಅಂತ ಮುಸಲ್ಮಾನರೇ ಅಧ್ಯಕ್ಷರಿದ್ದಾರೆ, ಎಲ್ಲಾ ಜಾತಿ ಜನಾಂಗದವರು ನಮ್ಮ ಪಕ್ಷದಲ್ಲಿದ್ದಾರೆ. ನಮ್ಮ ಪಕ್ಷ ನೀವು ಕಮ್ಯುನಲ್ ಪಕ್ಷ ಅಂತ ಕರೆಯಕ್ ಬರಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನಾನು ಹೇಳ್ತಿರೋದು, ನಮ್ಮನ್ನ ಕಮ್ಯುನಲ್ ಅನ್ನತಕ್ಕಂತಹ ಜನತಾ ದಳ ಸೆಕ್ಯುಲರ್ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ಅವರು ಸರಿಯಾದ ಹಿಸ್ಟ್ರಿನ ತಿಳ್ಕೊಂಡು ನೋಡ್ಲಿ. ನಾವು ಎಲ್ಲೂ ಸಹ ಇಂತಹ ಒಂದು ಪಕ್ಷದಾಗ ಯಾರೋ ಕೆಲವರು ಒಬ್ಬರು ಇಬ್ಬರು ನಾಯಕರುಗಳು ಹೇಳಿರ್ಬೋದು, ಆದರೆ ನಾವೆಲ್ಲರನ್ನೂ ಜೊತೆಯಲ್ಲೇ ಕರ್ಕೊಂಡೋಗ್ಬೇಕು ಅಂತ ನಮ್ಮ ವಾದ. ಆದರೆ ಮಧ್ಯದಲ್ಲಿ ಏನಾಗ್ತಿದೆ ಅಂತಂದರೆ, ನಾವು ಮಾಡಿರ್ತಕ್ಕಂತಹ ಟ್ರಿಪಲ್ ತಲಾಖಿಂದ ಯಾರಿಗೆ ಲಾಭ ಆಗಿರ್ತಕ್ಕಂಥದ್ದು? ಮುಸ್ಲಿಂ ಹೆಣ್ಮಕ್ಳಿಗೆ ಲಾಭ ಆಗಿರ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂತಹ ಈ ವಕಫ್ ಬೋರ್ಡ್ಗೆ ನಾವು ಮಾಡಿರ್ತಕ್ಕಂತಹ ಇದು ವಿಚಾರದಲ್ಲಿ, ಅಂದರೆ ಆ್ಯಕ್ಟಲ್ಲಿ ಅನೇಕ ಮುಸ್ಲಿಂ ಸಮುದಾಯಗಳು ಸ್ಕಾಲರ್ಶಿಪ್ನ ನಾವು ಕೊಟ್ಟಿದ್ದೇವೆ. ಅದಾದಮೇಲೆ ನಾವು ಇನ್ಫ್ಯಾಕ್ಟ್ NEP-ನಲ್ಲೂ ಸಹ ಮದ್ರಸಾಸ್ನ ನಾವು ಏನು ಮಾಡಿದ್ದೀವಿ ಅಂತಂದರೆ ಸೇರಿಸ್ಕೊಂಡು ಮಾಡರ್ನ್ ಎಜುಕೇಷನ್ ಕೊಡಿ. ಹೇಗೆ ಅಸ್ಸಾಂನಲ್ಲಿ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ದೊಡ್ಡ ನಾಯಕ ಮಾಡಿದ್ದಾರೆ, ಆ ರೀತಿ ಕೊಡಿ ಅಂತ ನಾವು ಮಾಡಿರ್ತಕ್ಕಂಥ ಕಾನೂನು. ಅಂದರೆ ಇದೆಲ್ಲನೂ ಬರೀ ಮುಸ್ಲಿಮರನ್ನ ಹೇಟ್ ಮಾಡ್ತಾರೆ BJP ಅವರು ಅಂತ ಹೇಳ್ಕೊಂಡು ಹೋಗ್ತಾರೆ ಹೊರತು, ಅದು ಇವ್ರ ನಾಯಕರುಗಳು ಮಾಡ್ತಿರೋದು ಜನಕ್ಕೆ ಗೊತ್ತಿದೆ. ಇವತ್ತು UCCಗೆ ಇನ್ಫ್ಯಾಕ್ಟ್ ನಾನು ನೆನ್ನೆ ಒಂದು ಬರೆದು ಹಾಕಿದ್ದಂತಹ ಒಂದು ಆರ್ಟಿಕಲ್ಗೆ ಎಷ್ಟು 4 ಜನ ಮುಸ್ಲಿಂ ಹೆಣ್ಮಕ್ಳು ವಿ ಆರ್ ಇನ್ ಫೇವರ್ ಆಫ್ UCC ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅನೇಕ ಜನ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಕ್ಕಂಥವ್ರು, ಹಾರ್ಡ್ ಕೋರ್ ಸಪೋರ್ಟರ್ಸ್ ಆಫ್ ಕಾಂಗ್ರೆಸ್, ಅವ್ರು ಹೇಳ್ತಾರೆ ವಿ ವಾಂಟ್ UCC ಅಂತ. ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತಿದೆ ಏನು ನ್ಯಾಯ ಆಗ್ತದೆ UCCನಲ್ಲಿ ಅಂತ ಹೇಳಿ. ಮುಸ್ಲಿಂ ಗಂಡು ಮಕ್ಕಳಿಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ, ಎಲ್ಲರಿಗೂ ನ್ಯಾಯ ಒದಗ್ತದೆ ಅಂತ ಹೇಳಿ ನಾವು ಮಾತಾಡೋದು ಪ್ರತಿಯೊಬ್ಬ ಭಾರತೀಯನು ಒಬ್ಬ ಅಂತ ಹೇಳಿ, ಪ್ರತಿಯೊಬ್ಬ ಭಾರತೀಯ ಒಬ್ರು ಅಂತ ಹೇಳೋದು, ಪ್ರತಿಯೊಬ್ಬ ಭಾರತೀಯ ಅಂತ ಹೇಳಿ ಯಾರು ಅದು ನಿಮ್ಮ ಕಾಮಾಲೆ ಕಣ್ಣು ನಾವು ಯಾರಿಗೂ ಮಸ್ಕ ಹೊಡಿಯಲ್ಲ, ಅಂತೂ ಅಲ್ಲ ಬಿಜೆಪಿ ಅನ್ನೋದನ್ನ ಅವ್ರು ಒಪ್ಪದೆ ಹೋದ್ರೂ ಕೂಡ ಸದ್ಯಕ್ಕಾಗ್ತಾ ಇರುವ ಘಟನೆಗಳನ್ನು ಗಮನಿಸಿದ್ರೆ ಅನಿಸ್ತಾ ಇದೆ. ಸೊ ಕೇಕ್ ವಾಕ್ ಅಥವಾ ಅನ್ಕೊಂಡಿರೋ ಟಾರ್ಗೆಟ್ ನ ರೀಚ್ ಆಗ್ಬೇಕು ಅಂತಂದ್ರೆ ಸರ್ಜರಿ ಕೇಂದ್ರೀಯ ಮಟ್ಟದಲ್ಲಿ, ಜೊತೆಗೆ ಇಲ್ಲಿ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ? ಕ್ವಿಕ್ ರಿಯಾಕ್ಷನ್ ಸರ್. ನೋಡಿ, 2024 ಇಟ್ ಇಸ್ ಅ ಬಿಗ್ ಚಾಲೆಂಜ್ ಟು ಬಿಜೆಪಿ. ಯಾಕಂತಂದ್ರೆ ಇವತ್ತು ಅವರು ಏನು 25+ ಏನಿತ್ತು ಅದನ್ನ ರಿಟೈನ್ ಮಾಡ್ಕೊಳ್ಳೋಂತ ಎಲ್ಲಾ ಪ್ರಯತ್ನನೂ ಅವ್ರು ಪಡ್ಬೇಕಂತಂದ್ರೆ ಫಸ್ಟ್ ಅವ್ರ ಮನೇನ ಸೆಟ್ ಇನ್ ಆರ್ಡರ್.
ಅವರು ಅದನ್ನ ಕ್ಲೀನ್ ಮಾಡದೆ ಹೋದ್ರೆ ಯಾವ ಕಾರಣಕ್ಕೂ, ಯಾಕಂತಂದ್ರೆ 2019 ಇದ್ದಂತ ಕಾಂಗ್ರೆಸ್ ಪರಿಸ್ಥಿತಿ ಬೇರೆ, ಇವತ್ತಿರೋ ಪರಿಸ್ಥಿತಿ ಬೇರೆ. ಹಂಗಾಗಿ ಇವತ್ತು ಕರ್ನಾಟಕದಿಂದಾನೇ AICC ಅಧ್ಯಕ್ಷರಾಗಿರೋದ್ರಿಂದ ಅವರು ಬಹಳಷ್ಟು ನಿಗಾ ಇಟ್ಟಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಒತ್ತಡ ಇದೆ. ಇವತ್ತು ನಾವು 5 ಗ್ಯಾರಂಟಿಗಳನ್ನ ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಮಾಡ್ಬೇಕು, 3 ಚುನಾವಣೆ ಬರ್ತಾ ಇದೆ ಅಂತ. ಇವ್ರು ಅಷ್ಟೇ ಜವಾಬ್ದಾರಿಯಿಂದ ಎಚ್ಚೆತ್ಕೊಂಡ್ರೆ ಮಾತ್ರ ಆಗುತ್ತೆ. ಇನ್ನೊಂದು, ಅಶೋಕ್ ಅವರು ಸ್ಟಾಟಿಸ್ಟಿಕ್ಸ್ ಅವರ ದೊಡ್ಡ ಆಡಿಯೋ ಕೂಡ ಡಿಸ್ಟರ್ಬೆನ್ಸ್ ಇದೆ. ರೈಟ್ ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ವಿ ಮಾತನ್ನ ಅಲ್ಲಿಂದಲೇ ಮುಕ್ತಾಯ ಮಾಡಬೇಕು. ಪ್ರಬಲವಾದ ಸರ್ಕಾರ ಜೊತೆಗೆ ಪ್ರಬಲವಾದ ವಿರೋಧ ಪಕ್ಷ, ಅದು ಆಗೋ ಪ್ರಯತ್ನ ಬಿಜೆಪಿಯಲ್ಲಿ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. 2024ರ ಚುನಾವಣೆ ಟಫ್ ಟಾಸ್ಕ್ ಹೌದು ಕಾಂಗ್ರೆಸ್ಗೂ ಹಾಗೆ ಬಿಜೆಪಿಗೂ ಕೂಡ. JDS ನ ನಿಲುವೇನು ನಜ್ಮಾ ಅವರು ಹೇಳಿದ್ದಾರೆ. ಕೆಲವೇ ದಿನಗಳು ಮತ್ತೆ ಇದೇ ವಿಚಾರವಾಗಿ ಚರ್ಚೆ ಕೂಡ ಮುಂದುವರಿಯೋ ಅನಿವಾರ್ಯತೆ ಇದೆ. ಮುಂದುವರಿಸೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.